ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸೀಮಂತ ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು. ನೀವು ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಯಾಕೆ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ, ಹುಷಾರಾಗಿದ್ದೀರಾ, ಏನಾಯಿತು ಅಂತ. ಆರಾಮಾಗಿದ್ದೀನಿ, ಏನು ಹೆಲ್ತ್ ಇಶ್ಯೂಸ್ ಇಲ್ಲ. ಆದರೆ ಇವಾಗ ಸ್ವಲ್ಪ ಹಬ್ಬ ಎಲ್ಲ ಬಂದುಬಿಡ್ತು ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಮತ್ತು ಜನ್ಮಾಷ್ಟಮಿ ಇದೆಲ್ಲ ಹಬ್ಬ ಬಂದಿದ್ದರಿಂದ ಆ ಕೆಲಸದಲ್ಲಿ ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ಟೆ. ಎಡಿಟಿಂಗ್ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ. ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು ಅಷ್ಟೇ. ಇನ್ಮೇಲೆ ಎಲ್ಲ ವ್ಲಾಗ್ಸ್ನೂ ಕೂಡ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಲಾಸ್ಟ್ ವ್ಲಾಗ್ನಂತೂ ನೀವು ತುಂಬಾ ಇಷ್ಟಪಟ್ಟಿದ್ದೀರಾ, ಎಷ್ಟೊಂದು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ನಿಜವಾಗ್ಲೂ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ನಾನು ಒಂದು ಕಮೆಂಟ್ಸ್ನೂ ಕೂಡ ಬಿಟ್ಟಿಲ್ಲ, ಪ್ರತಿಯೊಂದಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಪ್ರತಿಯೊಂದು ಕಮೆಂಟ್ ನಾನು ಓದಿದಾಗಲೂ ತುಂಬ ಖುಷಿ ಆಗೋದು. ಅಷ್ಟೊಂದು ಪ್ರೀತಿಯಿಂದ ಸಮಯ ಕೊಟ್ಟು ಕಮೆಂಟ್ಸ್ ಮಾಡಿದ್ರಿ. ಅದಲ್ಲದೆ ನಿಮ್ಮ ಮೇಕಪ್ ಚೆನ್ನಾಗಿದೆ, ಹೇರ್ ಸ್ಟೈಲ್ ಇರ್ಬೋದು, ಸ್ಯಾರಿ ಇರ್ಬೋದು, ಹಾಗೆ ಫ್ಲವರ್ ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿದೆ, ಈ ಥರ ಸುಮಾರಷ್ಟು ಕಮೆಂಟ್ಸ್ ಮಾಡಿದ್ರಿ. ಪ್ರತಿಯೊಂದೂ ಕೂಡ ಮನಸ್ಸಿಗೆ ಖುಷಿ ಕೊಡೋ ಥರನೇ ಇತ್ತು. ಯಾವುದೂ ಕೂಡ ಬೇಸರ ಆಗೋ ಥರ ಇರಲಿಲ್ಲ, ಆಯಿತಾ. ನಂಗೆ ತುಂಬ ಖುಷಿ ಆಗ್ತಿರೋದು. ಇನ್ನು ಯಾವಾಗಲೂ ಕೂಡ ನೀವು ಇದೇ ಥರ ಪ್ರೀತಿ ತೋರಿಸ್ತಾರೆ. ಆದಷ್ಟು ನಾನು ನನ್ನ ಎಫರ್ಟ್ನ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇನ್ನಿವಾಗ ನನ್ನನ್ನು ಹಪ್ಪು ಪಾರ್ಟಿ ಹಾಲಕ್ಕೆ ಬಿಟ್ಬಿಟ್ಟು ಅವರು ಮತ್ತೆ ಮನೆಗೆ ಹೊರಟ್ರು. ಅವರು ಕೂಡ ಇನ್ನೂ ರೆಡಿ ಆಗಿರಲಿಲ್ಲ. ಅದಲ್ಲದೆ ಮನೇಲಿ ಎಲ್ಲರೂ ಇದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬರೋದಿತ್ತು. ಮತ್ತು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಅವ್ರು ಬರೋ ಅಷ್ಟರಲ್ಲಿ ನಂದು ಸಿಂಗಲ್ ಫೋಟೋಸು ವಿಡಿಯೋಸ್ ಎಲ್ಲ ಆಗಿಬಿಡ್ಲಿ ಆ ಸಮಯದಲ್ಲಿ ಅಂತೇಳಿ ನನ್ನನ್ನು ಬಿಟ್ಟು ಹೋಗಿದ್ದವರು. ಇನ್ನು ಸುಮಾರು ಜನ ಏನಂದರೆ ಲಾಸ್ಟ್ ವ್ಲಾಗಲ್ಲಿ ಈ ಪಾರ್ಟಿ ಹಾಲ್ ಬಗ್ಗೆ ಕೇಳ್ತಾ ಇದ್ರಿ. ತುಂಬ ಚೆನ್ನಾಗಿದೆ, ನಮಗೆ ಪಾರ್ಟಿ ಹಾಲ್ ತುಂಬ ಇಷ್ಟ ಆಯಿತು, ಲೊಕೇಶನ್ ಕಳಿಸಿ, ಎಲ್ಲಿರೋದಿದು ಅಂತ ಎಲ್ಲ ಹೇಳಿ. ಅದಲ್ಲದೆ ಎಷ್ಟಾಯಿತು ಈ ಪಾರ್ಟಿ ಹಾಲ್ಗೆ ಅಂತಲೂ ಕೂಡ ಕಮೆಂಟ್ಸ್ ಮಾಡಿದ್ರಿ. ಆದಷ್ಟು ನಾನು ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡಿದ್ದೀನಿ. ಕೆಲವೊಂದು ಎಲ್ಲಾದರೂ ಮಿಸ್ ಆಗಿರ್ಬೋದು ಅಂತೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವ್ಲಾಗಲ್ಲಿ ಶೇರ್ ಮಾಡಿದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತಲ್ಲ, ಹಾಗಾಗಿ. ಇನ್ನಿದು ಬಂದು ಜಾಂಬರಿ ಪಾರ್ಟಿ ಹಾಲ್ ಅಂತ ಹೇಳಿ ಅಡ್ರೆಸ್ಸು ಮತ್ತು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡಿ ನೋಡಿ. ಏನಂದರೆ ಅಪ್ಪು ಪಟ್ಟಂತ ಈ ಹಾಲ್ನ ಸೆಲೆಕ್ಟ್ ಮಾಡಲಿಲ್ಲ. ಅವ್ರಿಗೆ ನಿಜ ಹೇಳಬೇಕು ಅಂದರೆ ನಮ್ಮ ಮನೆ ಹತ್ರ ಈ ಥರದೊಂದು ಹಾಲ್ ಇದೆ ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಸುಮಾರು ಕಡೆ ಹೋಗಿ ನೋಡಿ ವಿಚಾರಿಸ್ಕೊಂಡು ಅದಾದಮೇಲೆ ಅವ್ರು ಇದನ್ನು ನೋಡಿದ್ದು. ಒಂದು 3-4 ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದರು. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿಬಿಡ್ತು. ನನಗೆ ಒಂದು ಸ್ವಲ್ಪ ಹಳ್ಳಿ ಮನೆ ಥರ ಇರೋದು, ಗ್ರೀನರಿ ಇರೋ ವಾತಾವರಣ ಎಲ್ಲ ತುಂಬ ಇಷ್ಟ ಆಗುತ್ತಲ್ವ, ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಅದಲ್ಲದೆ ಇನ್ನೊಂದೇನು ಗೊತ್ತಾ, ನಮ್ಮದೊಂದು ಬಜೆಟ್ ಅಂತ ಇತ್ತು, ಅಪ್ಪುದು ಇಷ್ಟೇ ಬಜೆಟ್ ಅಂತ ಇತ್ತು. ಅದ್ರ ಮೀರಿ ನಾವು ಕೂಡ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಏನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಖರ್ಚು ಮಾಡಿಬಿಟ್ರೆ ಮುಂದಕ್ಕೆ ನಮಗೆ ಕಷ್ಟ ಆಗುತ್ತಲ್ವ, ಅದನ್ನೆಲ್ಲ ನೋಡ್ಕೊಳ್ಬೇಕು. ನಾವು ಅಂದ್ಕೊಂಡಂಗೆ ನಮ್ಮ ಬಜೆಟಿಗೆ ತಕ್ಕನಾಗೆ ನಮಗೂ ಇಷ್ಟ ಆಗಿರೋ ಥರ ಹಾಲ್ ಸಿಕ್ಕಿದ್ದು ನಮ್ಮ ಲಕ್ ಅಂತ ಅನಿಸುತ್ತೆ. ಅದು ಕೂಡ ಇಷ್ಟು ಹತ್ರದಲ್ಲೇನೆ ಎಲ್ಲನೂ ಕೂಡ ಓಕೆ ಆಗಿದ್ದಕ್ಕೆ ಈ ಹಾಲ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಈ ಪಾರ್ಟಿ ಹಾಲ್ಗೆ ಎಷ್ಟಾಯಿತು ಅಂತ ಕೇಳ್ತಿದ್ರಲ್ಲ, ಅದನ್ನು ನಾನು ವ್ಲಾಗಲ್ಲಿ ಶೇರ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ ನಂಗೆ ನಿಜ ಗೊತ್ತಿಲ್ಲ. ಹಾಗಾಗಿ ನಾನು ಮ್ಯಾನೇಜ್ಮೆಂಟ್ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡಿರ್ತೀನಿ, ನೀವು ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ. ಇನ್ನು ಅಪ್ಪು ಇವಾಗ ಬಂದರು, ಪಾಪ ಅವ್ರು ರೆಡಿನೇ ಆಗಿರಲಿಲ್ಲ, ಅಷ್ಟೊಂದು ಗಲಿಬಿಲಿ ಅವರಿಗೆ. ನಂದಿನ್ನ ಫೋಟೋಶೂಟ್ ನಡೀತಿತ್ತಲ್ಲ, ನೀವು ಮುಗಿಸ್ಕೊಳ್ಳಿ, ಅಷ್ಟರಲ್ಲಿ ನಾನೊಂದು 2 ನಿಮಿಷಕ್ಕೆಲ್ಲ ರೆಡಿಯಾಗಿ ಬಂದುಬಿಡ್ತೀನಿ ಅಂತೇಳಿ ಹೋದರು. ಗಂಡು ಮಕ್ಕಳು ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು, ರೆಡಿ ಆಗ್ಲಿಕ್ಕೆ ಅವ್ರು ಜಾಸ್ತಿ ಸಮಯನೇ ತಗೊಳ್ಳಲ್ಲ, ಹಿಂಗೆ ಬಂದುಬಿಡ್ತಾರೆ. ಇನ್ನು ಅಷ್ಟರಲ್ಲಿ ನಂದಿನ ಸ್ವಲ್ಪ ಫೋಟೋಶೂಟ್ ಇತ್ತಲ್ಲ, ಅದನ್ನು ಮುಗಿಸ್ಕೊಡ್ತಾ ಇದ್ದಾರೆ. ಅಪ್ಪುಗೆ ಹೆಂಗೆ ಅಂತ ಅಂದರೆ, ಈ ಥರ ಏನಾದರೂ ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಅವ್ರಿಗೆ ಫೋಟೋಸ್ ಚೆನ್ನಾಗಿ ಬರಬೇಕು, ವಿಡಿಯೋಸ್ ಚೆನ್ನಾಗಿ ಬರಬೇಕು. ಅದರಲ್ಲೂ ಕೂಡ ಫೋಟೋಸ್ ಅವ್ರಿಗೆ ಇರಲೇಬೇಕು. ಆದಷ್ಟು ಎಲ್ಲ ಥರ ಫೋಟೋಸು ಕೂಡ ತೆಗೆಸ್ಬಿಡ್ತಾರೆ. ಏನಕ್ಕಂದರೆ ಈ ಥರ ಫಂಕ್ಷನ್ ಎಲ್ಲ ಲೈಫಲ್ಲಿ ಒಂದೇ ಸಲ ಆಗೋದು, ಅದೆಲ್ಲ ನಮಗೆ ನೆನಪಿರಬೇಕು ಅಲ್ವಾ. ಕೆಲವೊಂದಿಷ್ಟು ನೆನಪಿದ್ದೇ ಇರುತ್ತೆ, ಆದರೆ ಕೆಲವೊಂದಿಷ್ಟನ್ನ ನಾವು ಮರ್ತು ಬಿಡ್ತೀವಿ. ಈಗ ಮನುಷ್ಯ ಅಂದಮೇಲೆ ಮರೆಯೋದು ಸಾಮಾನ್ಯ. ಅದಕ್ಕೆ ನಾವು ಫೋಟೋಸು ಅಥವಾ ವಿಡಿಯೋಸ್ ಎಲ್ಲ ಮಾಡಿಸಿಟ್ಕೊಂಡಿದ್ರೆ ಈಗ ನೋಡಿದ ತಕ್ಷಣ ನಮಗೆ ಪಟ್ಟಂತ ನೆನಪಾಗ್ಬಿಡುತ್ತೆ. ಇವಾಗ ಒಂದು ಫೋಟೋ ನೋಡಿದ ತಕ್ಷಣ ಸನ್ನಿವೇಶನೇ ನೆನಪಾಗ್ಬಿಡುತ್ತೆ. ಅದಲ್ಲದೆ ಈಗ ಯಾರಾದ್ರೂ ಫಂಕ್ಷನ್ಗೆ ಬಂದಿಲ್ಲ ಅಂತ
ಅಂದ್ಕೊಳ್ಳಿ ಅಥವಾ ಯಾರಿಗಾದ್ರೂ ಏನಾದ್ರೂ ಹೇಳಬೇಕು ಅಂದ್ಕೊಳ್ಳಿ ನಮ್ಮ ಸೀಮಂತದ ಬಗ್ಗೆ ಹೆಂಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕಿಂತ ಒಂದು ಫೋಟೋ ತೋರಿಸ್ಬಿಟ್ರೆ ಓ ಈ ಥರ ಆಯಿತಾ, ಹಿಂಗೆ ಬಂದಿತ್ತಾ, ನೀವು ಹಿಂಗೆ ರೆಡಿ ಆಗಿದ್ರಾ, ಇದೆಲ್ಲ ಒಂದು ಇರುತ್ತಲ್ವ, ಅದನ್ನೆಲ್ಲ ಯೋಚನೆ ಮಾಡಿ ಅವರು ಜಾಸ್ತಿ ಫೋಟೋಸು ಮತ್ತು ವಿಡಿಯೋಸ್ ಕಡೆ ಗಮನ ಕೊಡ್ತಾರೆ. ಇನ್ನು ಅವರು ಕೂಡ ರೆಡಿಯಾಗಿ ಬಂದರು ನೋಡಿ. ನಾವು ರೆಡಿ ಆಗಲಿಕ್ಕೆ 4-5 ಅವರ್ ತೊಗೊತೀವಿ, ಅವ್ರು 2 ನಿಮಿಷ ತೊಗೊಂಡಿದ್ದು ಅದನ್ನೇ ಹೇಳ್ತಾಯಿದ್ರು. ಇಷ್ಟೆಲ್ಲ ರೆಡಿ ಆಗ್ಲಿಕ್ಕೆ ಇಷ್ಟೊತ್ತು ತೊಗೊಂಡೆ, ನಾನು ನೋಡಿ 2 ನಿಮಿಷಕ್ಕೆ ಪಟ್ ಅಂತ ರೆಡಿಯಾಗಿ ಬಂದಿದ್ದೀನಿ ಅಂತ. ಇನ್ನು ವಿಡಿಯೋಗ್ರಫಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಫೋಟೋಸು ಕೂಡ ಅಷ್ಟೇ, ನಾವು ಅಂದ್ಕೊಂಡಂಗೆನೇ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಲೇಟ್ ಆದರೂ ಕೂಡ ಏನು ತೊಂದರೆ ಆಗಲಿಲ್ಲ. ಯಾವ್ಯಾವ ಥರ ಫೋಟೋಸ್ ಮಾಡಿ ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ವಿ ಆ ಥರ ಎಲ್ಲ ಫೋಟೋಸ್ ಎಲ್ಲ ಬಂತು. ಆ ಥರ ಅಲ್ಲ, ಕಂಟೆಂಟ್ ಬೇಕು ಮಾತಾಡೋದು ವಾಯ್ಸಲ್ಲಿ ಒಂದು 10 ಸೆಕೆಂಡ್ ಬೇಕು. ಗೊತ್ತಿಲ್ಲ ಸರ್, ಅವ್ರು ಹೇಳಿದೆವು ಪ್ಲ್ಯಾನ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ನೀವು ಇದ್ರೆ ಮಾತಾಡ್ತಾರೆ ಏನು ಆ ಥರ ಇದು ಈ ಟೆನ್ಷನಲ್ಲಿ ನನಗೆ ಐಡಿಯಾ ಬರ್ತಾ ಇಲ್ಲ ಸರ್. ನಾರ್ಮಲ್ ಆಗಿದ್ದಾಗ ಎಷ್ಟಾದ್ರು ಮಾತಾಡ್ತೀನಿ. ಮೇಡಮ್ ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಹೇಳಿಲ್ಲ. ನಾನು ನೋಡೋಣ ಅಸಲು ಪ್ಲ್ಯಾನ್ ಮಾಡ್ತೀವಿ. ಓಕೆ ಸರಿ ಈಗ ಇವಾಗ ಒಂದು ಕ್ಯಾಂಡಿಡ್ ವಿಡಿಯೋ ಮಾಡಿಸ್ತೀವಿ ಅನ್ನುವಾಗ ಸ್ಟಾರ್ಟಿಂಗಲ್ಲಿ ಏನಾದರೂ ಒಂದು ಮಾತಾಡೋ ಸನ್ನಿವೇಶ ಇರುತ್ತೆ ಅಲ್ವಾ, ಅಂದರೆ ಮಗು ಬಗ್ಗೆ ಇರ್ಬೋದು, ಇಲ್ಲ ನಮ್ಮ ಬಗ್ಗೆ ಇರ್ಬೋದು, ಇಲ್ಲಾಂದ್ರೆ ಅಪ್ಪು ಬಗ್ಗೆ ಇರ್ಬೋದು, ಏನಾದರೂ ಒಂದು ಮಾತಾಡೋದೆಲ್ಲನೂ ಹ್ಯಾಡ್ ಮಾಡಿರ್ತಾರೆ. ಆ ಥರ ಏನಾದರೂ ಮಾತಾಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಆದರೆ ಅಪ್ಪು ನಿಮಗೆ ಗೊತ್ತಿರೋ ಹಾಗೆ ಯಾವಾಗಲೂ ಕೂಡ ಮಾತಾಡ್ತಿರ್ತಾರೆ. ಅವ್ರು ಮಾತಾಡೋದೇ ತಮಾಷೆಯಾಗಿರುತ್ತೆ. ಆದರೆ ಇವತ್ತು ಅವ್ರಿಗೆ ಪಾಪ ಏನೂ ತಲೆ ಓಡ್ತಿರಲಿಲ್ಲ, ಅಷ್ಟು ಟೆನ್ಷನ್ನು. ಇನ್ನು ನನಗೂ ಕೂಡ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಬರೀ ನಮಗೆ ಹೆಂಗಾಗುತ್ತೋ ಫಂಕ್ಷನ್ನು, ಏನೋ ಎಲ್ಲರೂ ಬಂದರೋ ಇಲ್ವೋ, ಎಲ್ಲ ವ್ಯವಸ್ಥೆ ಸರಿ ಇದೆಯೋ ಏನೋ, ಬರೀ ಇದೇ ಥರ ತಲೆಯಲ್ಲಿ ಯೋಚನೆ ಇತ್ತು. ಹಾಗಾಗಿ ಏನೂ ತಲೆ ಓಡ್ತಿರಲಿಲ್ಲ. ಇನ್ನು ಮೊದಲು ನಂದು ಸಿಂಗಲ್ ವಿಡಿಯೋಸ್ನೆಲ್ಲ ಮಾಡಿದ್ರಲ್ವ, ಅದರ ಸ್ವಲ್ಪ ವಿಡಿಯೋಸ್ನ ಇಲ್ಲಿ ಶೇರ್ ಮಾಡಿದ್ದೀನಿ. ಏನಂದರೆ ಸುಮಾರು ಜನ ಕೇಳ್ತಾ ಇದ್ರಿ ನನ್ನ ಜ್ಯುವೆಲ್ರೀಸ್ದು ಡಿಸೈನ್ನ ತೋರಿಸಿ ಅಂತ, ಅಂದರೆ ಹತ್ರದಿಂದ ತೋರಿಸಿ ನೀಟಾಗಿ ಕಾಣಿಸ್ತಿಲ್ಲ ಅಂತ. ಹಾಗಾಗಿ ಇದನ್ನು ಶೇರ್ ಮಾಡಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ. ನಾನು ಈ ಜ್ಯುವೆಲ್ರೀಸ್ನ ಇನ್ಸ್ಟಾಗ್ರಾಮ್ ಪೇಜಿಂದ ಬೈ ಮಾಡಿದ್ದು, ಆದ್ಯ ಜ್ಯುವೆಲ್ಸ್ ಅಂತ ಹೇಳ್ಬಿಟ್ಟು. ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರು ಹಾಗೆ ಇನ್ಸ್ಟಾ ಪೇಜ್ ಡೀಟೇಲ್ಸು ಎಲ್ಲನೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಒಮ್ಮೆ ನೀವು ಚೆಕ್ ಮಾಡಿ ನೋಡಿ. ಇನ್ನು ಫೋಟೋಶೂಟು ಮುಗ್ದಿರಲಿಲ್ಲ, ಇನ್ನೂ ಸ್ವಲ್ಪ ಇತ್ತು. ಅಂದರೆ ನಾನು ಸಿಂಗಲ್ ಎಲ್ಲ ಮುಗಿಸ್ಕೊಂಡಿದ್ರು. ಇಬ್ಬರು ಜೊತೆಲಿರೋ ಫೋಟೋಸು ಕಂಪ್ಲೀಟ್ ಆಗಿರಲಿಲ್ಲ ಅಷ್ಟೇ. ಆದರೆ ಅಷ್ಟರಲ್ಲಿ ಸಮಯ ಬೇರೆ ಆಗಿಬಿಟ್ಟಿತ್ತು. ಇನ್ನು ಎಲ್ಲರೂ ಕೂಡ ಬರ್ತಾಯಿದ್ರು. ನಮ್ಮಿಂದ ಎಲ್ಲರೂ ಮತ್ತೆ ಕಾಯಿಸೋದು ಬೇಡ, ಮೊದಲು ಶಾಸ್ತ್ರನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ಮಧ್ಯದಲ್ಲಿ ಏನಾದರೂ ಸಮಯ ಸಿಕ್ಕಿದ್ರೆ ಮತ್ತೆ ಫೋಟೋಸ್ ತೆಗೆಸ್ಕೊಂಡ್ರಾಯ್ತು, ಏನು ತೊಂದರೆ ಇಲ್ಲ ಅಂದ್ಕೊಂಡು ಇವಾಗ ಶಾಸ್ತ್ರನ ಶುರು ಮಾಡಿಕೊಂಡ್ರು. ಏನು ಗೊತ್ತಾ, ನಮ್ಮ ಕಡೆ ಶ್ರೀಮಂತ ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ಶಾಸ್ತ್ರ ಎಲ್ಲ ಇರೋದು. ಕೆಲವು ಕಡೆ ಹೆಂಗಿರುತ್ತೆ ಅಂದರೆ ಶಾಸ್ತ್ರಿಗಳನ್ನೆಲ್ಲ ಕರೆಸಿ ಹೋಮ ಮಾಡೋದು, ಈ ಥರ ಎಲ್ಲ ಇರುತ್ತಲ್ವ. ಆ ಥರ ಎಲ್ಲ ಏನಿಲ್ಲ ನಮ್ಮ ಕಡೆ, ಸಿಂಪಲ್ಲಾಗಿ ಮಾಡೋ ಅಂಥದ್ದು. ಅದರಲ್ಲಿ ದೀಪಶಾಸ್ತ್ರ ಒಂದು, ದೀಪ ಹಚ್ಬಿಟ್ಟೆ ಮೊದಲು ಕುತ್ಕೊಳ್ಳೋದು.
ಇವಾಗ ಮೊದಲು ಅಪ್ಪು ಶಾಸ್ತ್ರ ಮಾಡ್ತಾ ಇದ್ದಾರೆ. ಪಾಪ ಅವರಂತೂ ತುಂಬಾ ಟೆನ್ಷನಲ್ಲಿದ್ದರು. ಅವ್ರಿಗೆ ಏನು ಮಾಡ್ಬೇಕು ಏನು ಬಿಡಬೇಕು ಏನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಎಲ್ಲನೂ ಕೂಡ ಅವರೇ ನಿಭಾಯಿಸ್ತಾ ಇದ್ರು, ಅಂದರೆ ನೋಡ್ಕೊತಾ ಇದ್ರು. ಆ ಕಡೆದು ನೋಡ್ಬೇಕು ಈ ಕಡೆದು ನೋಡ್ಬೇಕಿನ್ನ ಇಲ್ಲಿ ಶಾಸ್ತ್ರ ಬೇರೆ. ಇನ್ನು ಇಲ್ಲಿ ಶಾಸ್ತ್ರ ಮಾಡುವಾಗ ಮೊದಲೇ ಹೇಳಿದರು ಕ್ಯಾಮ್ರಾಮನ್ನು, ಸ್ವಲ್ಪ ಅರಿಶಿನ ಕುಂಕುಮನೆಲ್ಲ ಒಂದು ಚೂರೇ ಹಾಕ್ಸ್ಕೊಳ್ಳಿ, ಇನ್ನು ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿಲ್ಲ ಅಂತ. ನಾನಿನ್ನು ಅದನ್ನು ಬೇರೆ ಹೇಳ್ತಿದ್ನ. ಅದಕ್ಕೆ ಅವ್ರಿಗೆ ಫುಲ್ ಕೈಯೆಲ್ಲ ನಡುಗ್ತಾ ಇದೆ. ಇಷ್ಟಿಷ್ಟೇ ಇಟ್ಟರು. ಆಮೇಲೆ ನಾನೇ ಹೇಳ್ಕೊಡ್ತಾ ಇದ್ದೀನಿ, ನೋಡಿ ಅಪ್ಪು ಫಸ್ಟು ಅರಿಶಿನ ಇಡಬೇಕು, ಅದಾದಮೇಲೆ ಕುಂಕುಮ ಇಡಬೇಕು, ಹೂವು ಇಡಬೇಕು ಅಂತ. ಇದನ್ನೆಲ್ಲ ಅವರೇ ಮಾಡ್ತಾರೆ ಸಾಮಾನ್ಯವಾಗಿ ಯಾವಾಗ್ಲೂ ನೀಟಾಗಿ. ಆದರೆ ಇವತ್ತು ಸ್ವಲ್ಪ ಅವ್ರಿಗೆ ಗಲಿಬಿಲಿ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಹೆಂಗೋ ಒಟ್ಟಿನಲ್ಲಿ ಅವರು ತಮಾಷೆ ಮಾಡಿಕೊಂಡು ನಗ್ನಗ್ತಾ ನಿಭಾಯಿಸ್ಬಿಡ್ತಾರೆ. ಎಲ್ಲೂ ಕೂಡ ತೋರಿಸ್ಕೊಳಲ್ಲ ಅವರು. ನನಗೆ ಮಾತ್ರ ಗೊತ್ತಾಗುತ್ತೆ, ನಾನು ಹೇಳ್ತಾ ಇರ್ತೀನಿ ಗಾಬರಿ ಆಗಿದೆ ಅಲ್ವಾ ಅಪ್ಪು, ಇವಾಗ ಗಾಬರಿ ಆಗಿಬಿಟ್ಟಿದೆಯಾ ನೀನು ಅಂತ ಹೇಳಿ. ಇಲ್ಲ ನಾನು ಆರಾಮಾಗಿದ್ದೀನಿ, ಕೂಲಾಗಿದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೊಂಡ್ಬೇಡ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಹಂಗೆ ಅವರು ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಇನ್ನಿವಾಗ ಫೋಟೋಶೂಟ್ ಮತ್ತೆ ನಡೀತಿದೆ. ಇನ್ನು ಸುಕೃತಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಅವಳನ್ನಂತೂ ಇವತ್ತು ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರೂ ಮಕ್ಕಳೆಲ್ಲ ಬಂದಿದ್ರಲ್ವ, ಈಗ ನೋಡಿ ಮಕ್ಕಳಂದ್ರೇ ತುಂಬ ಪ್ರೀತಿ. ಅವ್ರ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತಾರೆ. ನಾವು ಯಾರು ಬೇಕಾಗೋದೇ ಇಲ್ಲ ಅವ್ರಿಗೆ, ಆಟ ಆಡ್ಕೊಂಡು ಇದ್ಬಿಡ್ತಾರೆ. ಇನ್ನಿವತ್ತು ಹಂಗೇನೇನೆ ಅವಳ ಕೈಗೆ ಸಿಗ್ತಾ ಇರಲಿಲ್ಲ ನಮಗೆ. ಅದಕ್ಕೆ ಅಪ್ಪು ಜೊತೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆ ಫೋಟೋಸ್ ಎಲ್ಲ ಆದ ತಕ್ಷಣ ಫಸ್ಟು ಇವಳ ಜೊತೆ ಫೋಟೋಸ್ ತೆಗೆಸ್ಕೊತಾ ಇದ್ದೀನಿ. ಇನ್ನು ನಮ್ಮ ಕೈಯಲ್ಲಿ ಅವಳು ಸಿಗೋದೇ ಇಲ್ಲ. ಅಟ್ಲೀಸ್ಟ್ 1-2 ಫೋಟೋಸ್ ಆದ್ರೂ ಜೊತೆಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು. 1-2 ಫೋಟೋಸ್ಗೆ ಅಷ್ಟೇ ಅವಳು ಕೂತಿದ್ದು. ಅದಾದಮೇಲೆ ಮತ್ತೆ ಆಟಾಡಲಿಕ್ಕೆ ಹೋಗ್ಬಿಟ್ಲು. ಎಲ್ಲ ಕಡೆ ಓಡಾಡ್ಕೊಂಡು ಅವಳದೇ ಅದು ಹೋಗ್ತಲ್ಲ ಅವಳು ಇದ್ಲಿ ಇವತ್ತು. ಅದಾದಮೇಲೆ ಇವಾಗ ಮತ್ತೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಆಗಲೇ ಹೇಳ್ದಂಗೆ ನಮ್ಮ ಕಡೆ ಸಿಂಪಲ್ಲಾಗಿರುತ್ತೆ ಅಷ್ಟೇ ಶಾಸ್ತ್ರ ಎಲ್ಲ, ಆದರೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಇನ್ನಿವತ್ತು ನಾನು ಶಾಸ್ತ್ರ ಎಲ್ಲ ಮಾಡುವಾಗ ನಾನು ಸುಮ್ಮನೆ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೆ. ಅವರು ಬರಲಿಕ್ಕಾಗಿರಲಿಲ್ಲ ಇವತ್ತು, ಅವ್ರಿಗೆ ಹುಷಾರಿರಲಿಲ್ಲ ಅಂತೇಳಿ ಬಂದಿರಲಿಲ್ಲ. ನೀವು ಊರಲ್ಲಿ ನೋಡಿರ್ಬೋದು, ನನಗೆ ಮಾಡಿಕೋ ಶಾಸ್ತ್ರ ಮಾಡಿದ್ರಲ್ವ, ಆವಾಗ ಎಲ್ಲನೂ ನಿಂತ್ಕೊಂಡು ಇದಾದಮೇಲೆ ಅದು ಇದಾದಮೇಲೆ ಇದು ಮಾಡಬೇಕು ಅಂತೇಳಿ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಮಾಡಿಸ್ತಿದ್ರು. ಅವರಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಪಕ್ಕದಲ್ಲೇ ಇರ್ತಾರೆ. ಒಂದು ಶಾಸ್ತ್ರನೂ ಕೂಡ ಅವರು ಮಿಸ್ ಮಾಡಿಸೋದೇ ಇಲ್ಲ. ಟೈಮ್ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಎಲ್ಲ ನೀಟಾಗಿ ಶಾಸ್ತ್ರೋಕ್ತವಾಗಲಿ ಅಂತ ಹೇಳಿ ಅಂದ್ಕೊತಿರ್ತಾರೆ. ಅದೆಲ್ಲ ಇವತ್ತು ನಾನು ಮಿಸ್ ಮಾಡಿಕೊಂಡೆ. ಪಾಪ ಅವ್ರಿಗೆ ಹುಷಾರಿಲ್ದಿರೋದ್ರಿಂದ ಬರಲಿಕ್ಕಾಗಲಿಲ್ಲ. ಅವ್ರಿಗೂ ಜಾಸ್ತಿ ಆಸೆ ಇತ್ತು, ನನಗೂ ಜಾಸ್ತಿ ಆಸೆ ಇತ್ತು ಇವತ್ತು ಬರ್ತಾರೆ ಅಂತ ಹೇಳಿ. ಇನ್ನು ಅದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಾಯಿತು. ಇನ್ನೆಲ್ಲರೂ ಕೂಡ ಬಂದಿದ್ದರು ಗೊತ್ತಾ. ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ವಿ ನೋಡಿ, ಆದಷ್ಟು ಅವರೆಲ್ಲರೂ ಕೂಡ ಬಂದಿದ್ದರು. ಅಪ್ಪು ಏನಂತ ಅಂದ್ಕೊಂಡಿದ್ರು ಅಂದರೆ ಒಂದು 150 ಜನನ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ಯಾಕಂದರೆ ನಾವು ಮಾಡಿದ ಹಾಲಲ್ಲಿ ಕೂಡ ಫೆಸಿಲಿಟೀಸ್ ಅಷ್ಟೇ ಜನಕ್ಕೆ ಇದ್ದಿದ್ದು, ಅಂದರೆ ಒಂದು 150ರಿಂದ 200 ಜನಕ್ಕೆ ಫೆಸಿಲಿಟೀಸ್ ಇತ್ತು. ಹಾಗಾಗಿ ಒಂದು 150 ಜನನ ಇನ್ವೈಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 120ರಿಂದ 130 ಜನ ಬರ್ತಾರೆ ಅಂತೇಳಿ ಅವರು ಅಂದ್ಕೊಂಡಿದ್ದು. ಯಾಕಂದರೆ ನನ್ನ ಸೀಮಂತ ಇದ್ದಿದ್ದು ಬಂದು ಭಾನುವಾರ. ನೀವು ಕೂಡ ಕೇಳ್ತಾ ಇದ್ರಿ ಯಾವತ್ತು ನಿಮ್ಮ ಸೀಮಂತ ನಡೆದಿದ್ದು ಅಂತ. ಆಗಸ್ಟ್ 4 ನನ್ನ ಸೀಮಂತ ಆಗಿದ್ದು, ಅವತ್ತು ಬಂದು ಭಾನುವಾರ. ಇನ್ನು ಭಾನುವಾರ ಅಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇರುತ್ತೆ, ಸುಮಾರಷ್ಟು ಫಂಕ್ಷನ್ಸ್ ಇರುತ್ತೆ ಅದು ಇದು ಅಂತ. ಅದಲ್ಲದೆ ಇವಾಗ ಬೇರೆ ಶ್ರಾವಣ ಅಲ್ವಾ, ಶ್ರಾವಣ ಅಂದಮೇಲೆ ಮದುವೆಗಳಂತೂ ಇದ್ದೇ ಇರುತ್ತೆ. ಇದ್ರ ಮಧ್ಯೆ ಇಲ್ಲಿಗೆ ಬರೋದು ಸ್ವಲ್ಪ ಜನ ಕಡಿಮೆ ಏನೋ, ಹಾಗಾಗಿ 150 ಜನನಾದರೂ ಕರೆಯೋಣ, ಅಟ್ಲೀಸ್ಟ್ ಒಂದು 120-130 ಜನನಾದರೂ ಬರ್ತಾರೆ ಅಂದ್ಕೊಂಡು ಅಪ್ಪು ಇನ್ವೈಟ್ ಮಾಡಿದ್ದು. ಆದರೆ ಏನಾಯ್ತಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನನೇ ಬಂದಿದ್ದರು. ಹತ್ತತ್ರ ಒಂದು 200 ಜನ ಬಂದಿದ್ದರು ಅಂತಲೇ ಅಂದ್ಕೊತೀವಿ. ಅಷ್ಟು ಜನ ಬಂದಿದ್ರಲ್ಲ, ಅದನ್ನ ನೋಡಿ ಅಪ್ಪುಗಂತೂ ತುಂಬಾ ಖುಷಿಯಾಗಿಬಿಡ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬಂದ್ರಲ್ಲ, ಫಂಕ್ಷನ್ ಇಷ್ಟು ಚೆನ್ನಾಗಿ ನಡೀತಲ್ಲ ಅಂತೇಳಿ. ಅವರಿಗಂತೂ ಅದೆಲ್ಲ ತುಂಬ ಇಷ್ಟ. ನಾವೇನಾದರೂ ಒಂದು ಫಂಕ್ಷನ್ ಮಾಡಿದ್ವಿ ಅಂತ ಅಂದಮೇಲೆ ಜನ ಬರಬೇಕು, ಎಲ್ಲರೂ ಇರಬೇಕು.
ನಾವೇ ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂಥೇಳಿ ಅವರು ಯೋಚನೆ ಮಾಡ್ತಿರ್ತಾರೆ. ಇನ್ನಿಷ್ಟೊಂದು ಜನ ಬಂದಿದ್ರು, ನೋಡಿದ್ದಂತೂ ಅವ್ರು ತುಂಬಾ ಖುಷಿಪಟ್ಟರು. ಸದ್ಯ ಎಲ್ಲರೂ ಕೂಡ ಬಂದ್ರಲ್ಲ, ಯಾರೂ ಮಿಸ್ ಮಾಡಲಿಲ್ವಲ್ಲ ಅಂತ. ಕೆಲವೊಬ್ಬರು ಮಾತ್ರ ಮಿಸ್ ಆದರು ಅಷ್ಟೇ. ಬೇರೆ ಫಂಕ್ಷನ್ನು ಅದು ಇದು ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಜನ ಅಷ್ಟೇ ಮಿಸ್ ಆಗಿದ್ದು. ಆದರೂ ಕೂಡ ನಮಗೆ ಖುಷಿನೇ, ಯಾಕಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನ ಬಂದಿದ್ರಲ್ಲ ಅಂತ ಹೇಳಿ. ಇನ್ನು ನಮ್ಮೂರಿಂದನೂ ಅಷ್ಟೇ ಯಾರ್ಯಾರನ್ನ ಇನ್ವೈಟ್ ಮಾಡಿದ್ವಿ ನೋಡಿ, ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ಸುಮಮ್ಮ ಅವರೊಬ್ಬರನ್ನ ಬಿಟ್ಟು, ಪಾಪ ಅವರು ಬಂದಿದ್ದರೆ, ಅವ್ರಿಗೇನಾದರೂ ಆರಾಮಿದ್ದು ಅವ್ರು ಬಂದಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬಂದಿರೋರು. ಅಂದರೆ ನಮ್ಮವ್ವ, ಹಾಗೆ ಊರಲ್ಲಿ ಕೆಲವೊಬ್ಬರೆಲ್ಲ ಬಂದಿರೋರು. ಯಾಕಂದರೆ ನಮ್ಮವ್ವರಿಗೆಲ್ಲ ಬಸ್ಸಲ್ಲಿ ಬರೋದು ಅಷ್ಟೊಂದು ಗೊತ್ತಾಗಲ್ಲ. ಯಾರಾದರೂ ಕರ್ಕೊಂಡು ಬಂದರೆ ಬರ್ತಾರೆ. ನಮ್ಮ ಸುಮಮ್ಮ ಬಂದಿದ್ದರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದಿರೋರು. ಅದೊಂದು ಮಿಸ್ ಆಯಿತು. ಇನ್ನು ಅಪ್ಪು ಕಡೆ ಫ್ಯಾಮಿಲಿಯವ್ರು ಕೂಡ ಅಷ್ಟೇ, ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ವಿ ನೋಡಿ ಎಲ್ಲರೂ ಬಂದಿದ್ದರು. ಆದಷ್ಟು ಅವರೆಲ್ಲ ಬೆಂಗಳೂರಲ್ಲೇ ಇರೋದ್ರಿಂದ ಯಾರನ್ನೂ ಮಿಸ್ ಆಗಿರಲಿಲ್ಲ. ಇನ್ನೊಂದೇನು ಗೊತ್ತಾ, ನಿಜ ಹೇಳಬೇಕು ಅಂದರೆ ಇವತ್ತಿನ ಫಂಕ್ಷನ್ ಇಷ್ಟು ಚೆನ್ನಾಗಿ ನಡೆಯುತ್ತೆ, ಇಷ್ಟೊಂದು ಗ್ರ್ಯಾಂಡಾಗಿ ನಡೆಯುತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ನಾನು ಅಪ್ಪುಗೆ ಮೊದಲೇ ಹೇಳಿದ್ದೆ ಆಯಿತಾ, ನನಗೆ ಗ್ರ್ಯಾಂಡಾಗೆಲ್ಲ ಮಾಡೋದು ಬೇಡ ಅಪ್ಪು, ಆದಷ್ಟು ಸಿಂಪಲ್ಲಾಗಿ ಮಾಡಿದ್ರೆ ಸಾಕು, ಆದರೆ ಶಾಸ್ತ್ರೋಕ್ತವಾಗಿ ಸೀಮಂತ ಮಾಡಿಸ್ಕೊಳ್ಳಿಕ್ಕೆ ಆಸೆ ಅಷ್ಟೇ ನನಗೆ ಅಂತ. ಅವರು ಅಷ್ಟೇ, ನಾನು ಕೂಡ ಗ್ರ್ಯಾಂಡಾಗೆಲ್ಲ ಏನು ಮಾಡಿಸ್ಲಿಕ್ಕೆ ಹೋಗಲ್ಲ ಅಮ್ಮ, ನನ್ನ ಕೈಯಲ್ಲಿ ಶಕ್ತಿ ಎಷ್ಟಿದೆ ಅಷ್ಟಕ್ಕೆ ನಾನು ಮಾಡಿಸ್ಕೊಡ್ತೀನಿ, ಆದಷ್ಟು ಸಿಂಪಲ್ಲಾಗೆ ಮಾಡಿಸ್ತೀನಿ ಸೀಮಂತನ ಅಂತ ಹೇಳಿದರು. ಆದರೆ ಹೋಗ್ತಾ ಹೋಗ್ತಾ ಅವ್ರು ಯಾವ ಥರ ಅರೇಂಜ್ ಮಾಡಿದರು ಅಂದರೆ, ನಿಜವಾಗ್ಲೂ ಇದು ನಂದೇನಾ ಸೀಮಂತ ಅಂತ ನನಗೆ ಅನ್ನಿಸ್ಬೇಕು. ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು, ಅಷ್ಟು ಗ್ರ್ಯಾಂಡಾಗೇನೇ ಮಾಡಿಸಿದ್ರು. ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಅವರು ಫಂಕ್ಷನ್ನ ಅರೇಂಜ್ ಮಾಡ್ತಾರೆ ಅಂತ ಹೇಳಿ. ಅವ್ರು ಹಂಗೇನೆ ಯಾವಾಗಲೂ ಕೂಡ ಏನನ್ನೂ ಹೇಳ್ಕೊಳೋದಿಲ್ಲ. ಅಂದರೆ ಹೀಗೆ ಮಾಡಿಸ್ತೀನಿ ಹಾಗೆ ಮಾಡಿಸ್ತೀನಿ ಅಂತ ಏನೂ ಹೇಳಲ್ಲ. ಒಟ್ನಲ್ಲಿ ಅವ್ರಿಗೆ ನನಗೆ ಖುಷಿ ಆಗಬೇಕು ಅಷ್ಟೇ ಅವರು ಯೋಚನೆ ಮಾಡೋದು. ನಾನು ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಮಾಡಿಸ್ತೀನಿ ಅಂತ ಅವ್ರೇನಾದರೂ ಹೇಳ್ಬಿಟ್ರೆ ನಾನು ಬೇಡ ಬೇಡ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟೊಂದೆಲ್ಲ ಖರ್ಚು ಮಾಡಿಕೊಂಡು ಏನು ಕಪ್ಪು ಅದೆಲ್ಲ ಬೇಡ, ಸಿಂಪಲ್ಲಾಗೆ ಮಾಡಿಸ್ಕೊಳ್ಳೋಣ ಅಂತ ನಾನು ಜಾಸ್ತಿ ಹೇಳುವಂಥದ್ದು. ನನಗೆ ಆ ಥರ ಎಲ್ಲ ಇಷ್ಟನೂ ಕೂಡ ಆಗಲ್ಲ. ತುಂಬ ಗ್ರ್ಯಾಂಡಾಗಿ ಮಾಡಿಸ್ಬೇಕು, ತುಂಬ ಆಡಂಬರವಾಗಿ ಖರ್ಚು ಮಾಡಬೇಕು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿ ಎಷ್ಟಿದೆ ನೋಡಿ ಅಷ್ಟಕ್ಕೆ ಮಾತ್ರ ನಾವು ಆಸೆ ಪಡಬೇಕು, ಕೈ ಮೀರಿ ಆಸೆ ಪಡ್ಲಿಕ್ಕೆ ಹೋಗಬಾರ್ದು. ಆಮೇಲೆ ನಾವೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ನಾನು ಈ ಥರ ಯೋಚನೆ ಮಾಡ್ತೀನಿ. ನಮ್ಮ ಕೈಲಿ ಆದಷ್ಟು ಯಾವಾಗಲೂ ಕೂಡ ಉಳಿತಾಯ ಮಾಡಬೇಕು ಅಂತೇಳಿ ನಾನು ಯೋಚನೆ ಮಾಡ್ತೀನಿ. ಆದರೆ ಅಪ್ಪು ಹಂಗಲ್ಲ. ಅವ್ರು ಹೆಂಗೆ ಅಂತ ಅಂದರೆ, ಈಗ ನಾವು ಇಷ್ಟು ದುಡಿಬೇಕು ಅಷ್ಟು ದುಡಿಬೇಕು, ಎಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು ಅಷ್ಟನ್ನು ಉಳಿಸ್ಬೇಕು ಅಷ್ಟೇ. ಈಗ ನಾವು ದುಡಿಯೋದನ್ನೆಲ್ಲ ಬರೀ ಉಳಿಸ್ಲಿಕ್ಕೆ ಹೋದರೆ ಮುಂದಕ್ಕೊಂದಿನ ಅದು ಯಾವುದಾದ್ರೂ ಒಂದು ಮುಖಾಂತರ ಎಲ್ಲ ಖರ್ಚಾಗ್ಬಿಡುತ್ತೆ. ಆವಾಗ ನಾವೇನೂ ಕೂಡ ನಮ್ಮ ಆಸೆನ ಈಡೇರಿಸ್ಕೊಳ್ದೇನೆ ಬರೀ ಉಳಿತಾಯ ಮಾಡಿನೇ ಹಿಂಗಾಯಿತು ಅನ್ನೋದೊಂದು ಗಿಲ್ಟ್ ಕಾಡಲಿಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಖರ್ಚು ಥರ ಮಾಡಬೇಕು, ಉಳಿತಾಯ ಥರ ಮಾಡಬೇಕು. ಯಾವುದನ್ನು ಕೂಡ ಅತಿಯಾಗಿ ಮಾಡ್ಲಿಕ್ಕೆ ಹೋಗಬಾರ್ದು ಅಂತೇಳಿ ಅವರು ಯೋಚನೆ ಮಾಡುವಂಥದ್ದು. ಅದಲ್ಲದೆ ಇನ್ನೊಂದೇನು ಗೊತ್ತಾ, ಇದು ಒಂದು ಸೀಮಂತ ನನ್ನ ಮೊದಲನೇ ಸೀಮಂತ. ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದೀವಿ. ಅಂದರೆ ನಮ್ಮ ಲೈಫ್ನ ನಾವು ಕಟ್ಕೊಳ್ಳಿಕ್ಕೆ ನಮ್ಮದೇ ಆದಂತಹ ಸುಮಾರಷ್ಟು ಸ್ಟ್ರಗಲ್ಸ್ ಇದೆ, ಹಾಗೆ ಸುಮಾರು ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ನಾವು ಏನೇ ಒಂದು ಆಸೆ ಇದ್ದರೂ ಕೂಡ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಹೋಗ್ತಿರಲಿಲ್ಲ. ಎಲ್ಲನೂ ಕೂಡ ಮನಸ್ಸಲ್ಲೇ ಇಟ್ಕೊಂಡು ಫಸ್ಟು ಲೈಫಲ್ಲಿ ಸೆಟ್ಲ್ ಆಗೋಣ, ಅದಾದಮೇಲೆ ಆಸೆಗಳ ಕಡೆ ಗಮನ ಕೊಡೋಣ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷ ಇಬ್ಬರು ಕೂಡ ಅಷ್ಟೇ ಕಷ್ಟಪಟ್ಟಿದ್ದೀವಿ. ನಾವು ಯಾಕೆ ಅಷ್ಟು ಕಷ್ಟಪಟ್ಟಿರೋದು, ನಾವು ಮುಂದೆ ನಮ್ಮ ಮನೆಗೆ ಬರೋ ಮಗು ಚೆನ್ನಾಗಿರಬೇಕು, ನಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ಅಲ್ವಾ. ಹಾಗಾಗಿ ಇದು ಖುಷಿ ಪಡೋ ಸಮಯ, ಅಂದರೆ ನೀನು ಖುಷಿಯಾಗಿರೋ ಸಮಯ. ಹೆಣ್ಮಕ್ಳು ಲೈಫಲ್ಲಿ ಇದೆಲ್ಲ ಒಂದೇ ಸಲ ಆಗೋದು. ಅದೆಲ್ಲ ನಿಮಗೆ ಯಾವಾಗಲೂ ನೆನಪಿರಬೇಕು, ನಿನಗೆ ಖುಷಿ ಕೊಡೋ ಥರ ಇರಬೇಕು ಅಂತೇಳಿ ಅವರು ಯೋಚನೆ ಮಾಡಿ ಹೇಳ್ತಾ ಇರ್ತಾರೆ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಸ್ಕೊಡ್ತೀನಿ. ಏನು ಹೇಳ್ಬೇಡ ನನಗೆ ಹಿಂಗೆ ಮಾಡಿಸ್ಬೇಕು ಹಂಗೆ ಮಾಡಿಸ್ಬೇಕು ಅಂತ. ಒಟ್ನಲ್ಲಿ ಸಿಂಪಲ್ಲಾಗೆ ಮಾಡಿಸ್ತೀನಿ, ನನ್ನ ಬಜೆಟಿಗೆ ತಕ್ಕನಾಗೆ ಮಾಡಿಸ್ತೀನಿ, ಕೈ ಮೀರಿ ಕೂಡ ನಾನು ಮಾಡಿಸ್ಲಿಕ್ಕೆ ಹೋಗಲ್ಲ ಅಂತೇಳಿ ಈ ಥರ ಅರೇಂಜ್ ಮಾಡಿದರು. ನಿಜ ಹೇಳಬೇಕಂದ್ರೆ ಇದು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಹೆಚ್ಚಾಗೇ ಇತ್ತು. ಇಷ್ಟೊಂದು ಚೆನ್ನಾಗಾಗುತ್ತೆ ಸೀಮಂತ ಅಂತೇಳಿ ನಾನು ಆಗಲೇ ಹೇಳ್ದಂಗೆ ನಾನು ಅಂದ್ಕೊಂಡೇ ಇರಲಿಲ್ಲ. ಅಪ್ಪು ಯಾವಾಗಲೂ ಅಷ್ಟೇ, ಅವ್ರಿಗೇನಂತ ಅಂದರೆ
ನಾನು ಯಾವಾಗಲೂ ಖುಷಿಯಾಗಿರಬೇಕು ಅಷ್ಟೇ ಅವರು ಯೋಚನೆ ಮಾಡೋದು. ಈಗ ನಾನೇನಾದರೂ ಒಂದು ಕೇಳ್ತೀನಿ ಅಂತ ಅಂದ್ಕೊಳ್ಳಿ, ಅದನ್ನು ಅವತ್ತು ಅವ್ರಿಗೆ ತಂದುಕೊಡ್ಲಿಕ್ಕಾಗಿಲ್ಲ ಅಂದರೂ ಕೂಡ ಮುಂದೆ ಒಂದಿನ ತಂದುಕೊಡ್ತೀನಿ ಅಂತ ಹೇಳ್ತಾರೋ ಹೊರ್ತು, ಇಲ್ಲ ನಾನು ಕೊಡ್ಸೋದೇ ಇಲ್ಲ, ನನ್ನ ಕೈಲಿ ಆಗಲ್ಲ, ಇದು ಬೇಡ ಇದು ಅಂತೇಳಿ ಇದುವರೆಗೂ ಒಂದಿನ ಕೂಡ ಹೇಳಿಲ್ಲ ಅವರು. ನಾನು ಏನನ್ನೇ ಕೇಳಿದ್ರು ಅಷ್ಟೇ, ಅಥವಾ ಏನಾದರೂ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ರು ಅಷ್ಟೇ, ಅದನ್ನು ಅರ್ಥ ಮಾಡಿಕೊಂಡು ಅವತ್ತಾಗಿಲ್ಲ ಅಂದರೆ ಇನ್ನೂ ಒಂದಿನಾದರೂ ಸರಿ ಅದಕ್ಕಿಂತ ಹೆಚ್ಚಾಗಿ ಅಂದರೆ ಇವಾಗ ನಾನು ಕೇಳಿದ್ಕಿಂತ ಒಂದು ಕೈ ಜಾಸ್ತಿನೇ ಅವರು ಮಾಡಿಕೊಡ್ತಾರೆ. ಇವತ್ತು ಅಷ್ಟೇ ನಾನು ಸೀಮಂತದ ಬಗ್ಗೆ ಹೇಳಿದ್ದೇ ಒಂದು ಅವ್ರಿಗೆ, ಆದರೆ ಅವ್ರು ಮಾಡಿಸಿದ್ದೇ ಒಂದು. ಕೊನೆಗೂ ಕೂಡ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ನೆನ್ನೆ ಸೀಮಂತನ ಮಾಡಿಸಿದ್ರು. ಒಟ್ಟಿನಲ್ಲಿ ಇವತ್ತಿನ ದಿನ ಪೂರ್ತಿ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಾಯಿತು ಎಲ್ಲನೂ ಕೂಡ. ಯಾವಾಗಲೂ ಹಂಗೆ ಅಲ್ವಾ ಹೆಣ್ಮಕ್ಳಿಗೆ, ನಮಗೆ ಜೀವನದಲ್ಲಿ ಏನು ಸಿಕ್ಕಿದ್ರೂ ಕೂಡ ಬೇಜಾರಿಲ್ಲ, ಸಿಕ್ಕಿಲ್ಲ ಅಂದರೂ ಕೂಡ ಬೇಜಾರಿಲ್ಲ. ನಮಗೆ ತುಂಬ ದುಡ್ಡು ಬೇಕು, ತುಂಬ ರಿಚ್ಚಾಗಿರೋರ ಮನೆಗೆ ಮದುವೆ ಆಗಬೇಕು, ರಿಚ್ಚಾಗಿರೋರು ಸಿಗಬೇಕು ಅಂತ ಎಲ್ಲ ನಾವೇನು ಆಸೆ ಪಡ್ಲಿಕ್ಕೆ ಹೋಗಲ್ಲ. ಅರ್ಥ ಮಾಡ್ಕೊಳ್ಳೋ ಒಬ್ಬರು ಗಂಡ ಇರಬೇಕು, ನಮ್ಮ ಸಣ್ಣ ಪುಟ್ಟ ಆಸೆನೆಲ್ಲ ಅವರು ಈಡೇರಿಸ್ಬೇಕು, ನಮಗೆ ಸಮಯ ಕೊಡಬೇಕು ಅಂತೇಳಿ ಮಾತ್ರ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಕೂಡ ಬಯಸೋದು. ನಾನು ಕೂಡ ಹಂಗೇನೇ, ಅದರಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ಇದುವರೆಗೂ ಅಪ್ಪು ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ. ಅದು ನನಗೆ ತುಂಬಾ ದೊಡ್ಡ ವಿಷಯ. ನೀವು ಕೂಡ ಬ್ಲೆಸ್ ಮಾಡಿ, ಯಾವಾಗಲೂ ನಾವಿಬ್ಬರು ಹಿಂಗೆ ಇರಲಿ ಅಂತ ಹೇಳಿ. ಇವತ್ತೇನೋ ಗೊತ್ತಿಲ್ಲ ಹೇಳ್ಬೇಕು ಅಂತ ಅನ್ನಿಸ್ತು, ಹಂಗಾಗಿ ಹೇಳ್ಕೊಂಡೆ ಅಷ್ಟೇ. ಇನ್ನೆಲ್ಲರೂ ಕೂಡ ಶಾಸ್ತ್ರ ಮುಗಿಸಿ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೊರಡ್ತಾ ಇದ್ದಾರೆ. ಏನಂದರೆ ನಾವು ಡೆಕೋರೇಷನ್ ಅವ್ರಿಗೆ ಮತ್ತು ಫೋಟೋದವ್ರಿಗೆಲ್ಲ 3:30ಗೆ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಇನ್ನು ಪಾರ್ಟಿಯಲ್ಲಿ ಬಂದು ಸಂಜೆ ಒಂದು 5:30 ಕ್ಲೋಸ್ ಮಾಡಿದ್ರು ಕೂಡ ನಡೀತಿತ್ತು. ಆದರೆ ಇವರಿಗೆಲ್ಲ ನಾವು 3:30ಗೆ ಹೇಳಿದ್ವಿ. ನಮ್ಮ ಪ್ಲ್ಯಾನ್ ಆ ಥರ ಇತ್ತಲ್ವ, ಅಂದರೆ ಒಂದು ಕಡಿಮೆ ಜನ ಬರ್ತಾರೆ, ಎಲ್ಲನೂ ಕೂಡ ಈ ಟೈಮಲ್ಲಿ ಮುಗಿದ್ಬಿಡುತ್ತೆ ಅಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಲ್ವ. ಇನ್ನು ಜನ ಜಾಸ್ತಿ ಆದರು, ಹಾಗೆ ಶಾಸ್ತ್ರಗಳನ್ನೂ ಅಷ್ಟೇ ಎಲ್ಲರೂ ಕೂಡ ಮಾಡಿದರು. ನನಗೆ ಅದೇ ಜಾಸ್ತಿ ಆಸೆ ಇದ್ದಿದ್ದು, ಶಾಸ್ತ್ರ ಎಲ್ಲ ನೀಟಾಗಿ ಮಾಡಿಸ್ಕೊಳ್ಬೇಕು, ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ತೆಗೆಸ್ಕೊಳ್ಬೇಕು ಅಂತ. ಹಂಗಾಗಪ್ಪು ಏನು ತಲೆ ಕೆಡಿಸ್ಕೊಂಡ್ಬಿಡ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಾನು ಮಾತಾಡ್ಕೊಳ್ತೀನಿ, ನಿನ್ಗೆ ಹೆಂಗೆ ಆಸೆ ಇದೆ ಎಲ್ಲನೂ ಕೂಡ ಇವತ್ತು ಈಡೇರಿಸ್ಕೊಂಡ್ಬಿಡು ಅಂತ ಹೇಳಿದ್ರಲ್ಲ. ಹಾಗಾಗಿ ಎಲ್ಲರೂ ಕೂಡ ಶಾಸ್ತ್ರ ಮಾಡಿಕೊಡೋವರೆಗೂ ಕೂಡ ನಾವು ಸ್ಟೇಜ್ ಮೇಲೆ ಇದ್ವಿ. ಹತ್ತತ್ರ ಎಲ್ಲರೂ ಕೂಡ ಶಾಸ್ತ್ರ ಮುಗಿಸಿ ಫೋಟೋಸ್ ತೆಗೆಸ್ಕೊಂಡು ಊಟಕ್ಕೆ ಹೊರಡೋ ಅಷ್ಟರಲ್ಲೇ ಸುಮಾರು ಒಂದು 1:30ಇಂದ 2 ಗಂಟೆ ಆಗೋಗ್ಬಿಟ್ಟಿತ್ತು. 11 ಗಂಟೆಗೆ ದೀಪಶಾಸ್ತ್ರ ಶುರು ಮಾಡಿದ್ದು, ಇನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ನು ಎಲ್ಲನೂ ಆದಮೇಲೆ ಫೋಟೋಸ್ ತೆಗೆಸ್ಬೇಕಿತ್ತಲ್ವ, ಹಾಗಾಗಿ ಈಗ ನಮ್ಮ ಮನೆಯಲ್ಲಿ ಯಾರ್ಯಾರು ತೆಗೆಸ್ಕೊಂಡಿಲ್ಲ ನೋಡಿ, ನನ್ನ ತಮ್ಮ ಮತ್ತು ನಮ್ಮ ಅತ್ತೆ ಮಾವ ಅಮ್ಮ ಎಲ್ಲರ ಜೊತೆನೂ ಕೂಡ ನಿಂತ್ಕೊಂಡು ಒಂದೊಂದೇ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಕೆಲವೊಂದಿಷ್ಟು ವಿಡಿಯೋಸ್ ಎಲ್ಲ ಮಾಡ್ತಾರಲ್ವ, ಅದನ್ನೆಲ್ಲ ಮಾಡಿಸ್ಕೊಂಡ್ವಿ. ಎಲ್ಲರೂ ಕೂಡ ಇವತ್ತು ಬ್ಯುಸಿ ಆಗಿಬಿಟ್ಟಿದ್ರು, ಯಾರ ಕೈಗೂ ಕೂಡ ಸಿಗ್ತಾ ಇರಲಿಲ್ಲ. ಒಬ್ಬರನ್ನೇ ಕರೆದು ಫೋಟೋಸ್ ತೆಗೆಸ್ಕೊಳ್ಬೇಕಿತ್ತು. ಕೊನೆಯಲ್ಲಿ ಹೆಂಗಾಗ್ಬಿಡ್ತು ಅಂದರೆ, ಯೋಚನೆ ಮಾಡ್ತಾಯಿದ್ದೀವಿ ನಾವು ಇಬ್ಬರೂ, ಯಾರು ಮಿಸ್ ಆಗಿದ್ದಾರೆ, ಯಾರು ಮಿಸ್ ಆಗಿಲ್ಲ, ಯಾರಿಗೂ ಕೂಡ ಹರ್ಟ್ ಆಗಬಾರ್ದು, ಎಲ್ಲರೂ ಕರಿಬೇಕು ಅಂತ. ಎಲ್ಲನೂ ಕೂಡ ಒಂದು ಕ್ಷಣ ನೆನಪಿಟ್ಕೊಂಡು ಎಲ್ಲರೂ ಕರೆದು ಮತ್ತೆ ಫೋಟೋಸ್ ತೆಗೆಸಿದ್ದಾಯಿತು. ಹೆಂಗೆ ಅಂದರೆ, ಇವಾಗ ನಾವೇನೋ ಬ್ಯುಸಿಲಿ ಒಬ್ರನ್ನ ಮರ್ತು ಬಿಡ್ತೀವಿ ಅಂತ ಅಂದ್ಕೊಳ್ಳಿ, ಆವಾಗ ಸ್ವಲ್ಪ ಹೊತ್ತು ಆದಮೇಲೆ ನೆನಪಾಗುತ್ತಲ್ಲ, ಅವಾಗ ನಮಗೆ ಫೀಲ್ ಆಗುತ್ತೆ, ಅಯ್ಯೋ ನಾವು ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಳ್ಳಿಲ್ಲ, ಅವ್ರನ್ನ ನಾವು ಚೆನ್ನಾಗಿ ಮಾತಾಡಿಸ್ಲಿಲ್ಲ, ಅವ್ರ ಜೊತೆ ಸಮಯ ಕಳಿಯೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ನಮ್ಗೆ ಹೆಂಗೆ ಅಂದರೆ, ಬಂದಿರೋರ್ಗೆ ಯಾರಿಗೂ ಕೂಡ ಬೇಜಾರಾಗಬಾರ್ದು, ಎಲ್ಲರೂ ನಾವು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಕಳಿಸ್ಬೇಕು ಅನ್ನೋದೊಂದು ಆಸೆ ಅಷ್ಟೇ. ಯಾಕಂದರೆ ಅವರು ಎಲ್ಲ ಕೆಲಸನೂ ಬಿಟ್ಟು ಒಂದು ಫಂಕ್ಷನ್ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಬಂದಿರ್ತಾರೆ, ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೆ ನಾವು ಮೊದಲು ಸಮಯ ಕೊಡಬೇಕಲ್ವ, ಇದನ್ನೆಲ್ಲ ನಾವು ಯೋಚನೆ ಮಾಡ್ತೀವಿ. ಇನ್ನೆಲ್ಲರ ಜೊತೆ ಮತ್ತೆ ಫೋಟೋಶೂಟ್ ಎಲ್ಲ ಆಯಿತು, ಚೆನ್ನಾಗಿತ್ತು. ಆಗಲೇ ಹೇಳ್ದಂಗೆ ಇವತ್ತಿನ ದಿನ ನನಗೆ ನಿಜ ಹೇಳ್ಬೇಕಂದ್ರೆ ಖುಷಿಲಿ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಈಗಲೂ ಅಷ್ಟೇ, ಅವತ್ತಿನ ದಿನನೆಲ್ಲ ನೆನೆಸ್ಕೊಂಡ್ರೆ ಚೆನ್ನಾಗಾಯ್ತಲ್ಲ ಅಂತೇಳಿ ಈಗಲೂ ಖುಷಿ ಪಡ್ತಾ ಇರ್ತೀನಿ.
ಇನ್ನಿವಾಗ ಮತ್ತೆ ಸುಕೃತಿ ಜೊತೆ ನಾನು ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತೇಳಿ ಕರ್ಕೊಂಡು ಬಂದು ಕೂರಿಸ್ಕೊಂಡ. ಆದರೆ ಅವಳಂತೂ ಒಂದಕ್ಕೂ ಪೋಸ್ ಮಾಡಲಿಲ್ಲ. ಅವಳಿಗೆ ಹೆಂಗೆ ಅಂದರೆ ಐಸ್ ಕ್ರೀಮ್ ಕೈಯಲ್ಲಿತ್ತಲ್ವ, ಐಸ್ ಕ್ರೀಮ್ ತಿನ್ನೋದೇ ಅವಳಿಗೆ ಖುಷಿ. ಅಪರೂಪಕ್ಕೆ ಒಂದ್ಸಲ ಅದೆಲ್ಲ ಅವಳ ಕೈಗೆ ಸಿಗೋದು. ಹಾಗಾಗಿ ಅವಳಿಗೆ ನಮ್ಮ ಕಡೆ ಗಮನನೇ ಇರಲಿಲ್ಲ. ಸದ್ಯ ನಾನು ಸ್ಟಾರ್ಟಿಂಗಲ್ಲಿ ಒಂದು ಎರಡಾದರೂ ತೆಗೆಸ್ಕೊಂಡಲ್ಲ ಅಂದ್ಕೊಂಡು ಹೆಂಗೆ ಕುತ್ಕೊಂಡಿದ್ದಾಳೆ ನೋಡಿ, ಹೆಂಗೆ ತಿಂತಿದ್ದಾಳೆ ಅದೇ ಥರನೇ ತೆಗ್ಬಿಡಿ ಅಂತ ಹೇಳಿದೆ ಅವ್ರಿಗೆ. ಹಾಗೇ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಕ್ಕೊಟ್ರು. ನನಗೇನೋ ತುಂಬ ಇಷ್ಟ, ಇಬ್ಬರೂ ಕೂಡ ಜೊತೆಲಿರೋದು ಸ್ವಲ್ಪ ಫೋಟೋಸ್ ಜಾಸ್ತಿ ಇರಲಿ ಅಂತ. ಇನ್ನು ಊಟಕ್ಕೆ ಎಲ್ಲನೂ ಕೂಡ ಅರೇಂಜ್ ಆಗಿತ್ತು. ಇನ್ನು ಊಟದ ವ್ಯವಸ್ಥೆನೆಲ್ಲ ಅಪ್ಪನೇ ನೋಡ್ಕೊಂಡಿದ್ರು, ಅಂದರೆ ಏನೇನು ಮಾಡಿಸ್ಬೇಕು ಅಂತ ಹೇಳಿ. ಮೈಸೂರು ಪಾಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ರು, ಅಂದರೆ ಸ್ವೀಟಿಗೆ. ಅದಾದಮೇಲೆ ನನಗೆ ಮೈಸೂರು ಪಾಕ್ ಬೇಡ ಅನಿಸಿ ನಾನು ಅವ್ರಿಗೆ ಜಾಮೂನ್ ಮಾಡಿಸೋಕು ಅಂತ ಹೇಳಿದೆ ಅಷ್ಟೇ. ಮಿಕ್ಕಿದ್ದೆಲ್ಲ ಅವ್ರನ್ನೇ ನೋಡ್ಕೊಂಡಿದ್ದು. ಜಾಮೂನ್ ಮಾಡಿಸಿದ್ರು, ಅದ್ರ ಜೊತೆಗೆ ಪಾಯಸ, ನಾನು ಮತ್ತು ಪನ್ನೀರ್ ಬಟರ್ ಮಸಾಲ, ಒಂದು 2-3 ಥರ ಪಲ್ಯ, ಮಾಮೂಲಿಯಾಗಿ ಹಪ್ಪಳ, ಉಪ್ಪಿನಕಾಯಿ, ಪಲಾವು, ಮಶ್ರೂಮ್ ಕಬಾಬು, ಅನ್ನ ಸಾಂಬಾರು, ಮಜ್ಜಿಗೆ, ಇದ್ರ ಜೊತೆಗೆ ಐಸ್ ಕ್ರೀಮು, ವೆಲ್ಕಮ್ ಡ್ರಿಂಕಿಗೆ ಬಂದು ವಾಟರ್ ಮೆಲನ್ ಜ್ಯೂಸ್ನ ಮಾಡಿಸಿದ್ರು. ಇಷ್ಟು ಕೂಡ ಊಟದ ವ್ಯವಸ್ಥೆ ಆಗಿದ್ದು. ಊಟನೂ ಅಷ್ಟೇ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಈಗ ಸಾಮಾನ್ಯವಾಗಿ ಏನಾದರೂ ಒಂದು ಫಂಕ್ಷನ್ನು ಅಂದರೆ ಎಲ್ಲರೂ ನೆನ್ಪಿಟ್ಕೊಳ್ಳೋದು ಊಟ ಅಲ್ವಾ. ಹಾಗಾಗಿ ಅಪ್ಪು ಇದ್ರ ಕಡೆನೂ ಕೂಡ ಸ್ವಲ್ಪ ಗಮನ ಕೊಟ್ಟು ಹಿಂಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಅಮ್ಮ ಇವೆಂಟ್ಸ್ ಅವ್ರ ಕಡೆಯಿಂದ ಊಟದ ವ್ಯವಸ್ಥೆನೆಲ್ಲ ಮಾಡಿಸಿದ್ದು. ಇನ್ನೊಂದೇನೆಂದರೆ ತುಂಬ ನೀಟಾಗಿ ಎಲ್ಲನೂ ಕೂಡ ರೆಡಿ ಮಾಡಿಕೊಟ್ಟಿದ್ರು. ಹಾಗೆ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಮಾಡ್ತಾರೆ, ಅದು ನಮಗೆ ಖುಷಿಯಾಗಿದ್ದು. ನಮ್ಮ ಬಜೆಟ್ಗೆ ಇಷ್ಟೆಲ್ಲ ವೆರೈಟೀಸು ಮಾಡಿಕೊಟ್ಟಿದ್ರು. ಇನ್ನು ಅವ್ರು ಡೆಕೋರೇಷನ್ ಕೂಡ ಮಾಡ್ತಾರಂತೆ. ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ. ನಮ್ಮನ್ನ ಪರ್ಸ್ನಲ್ಲಾಗಿ ಕೇಳೋದಂದರೆ ಊಟದ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಾಗಿತ್ತು, ತುಂಬ ರುಚಿಯಾಗಿ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ತೀನಿ. ಇನ್ನು ಫಂಕ್ಷನ್ ಕೂಡ ಇನ್ನೂ ಮುಗ್ದಿರಲಿಲ್ಲ, ಇನ್ನು ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ ಎಲ್ಲ ಇತ್ತು, ಅಪ್ಪು ಅರೇಂಜ್ ಮಾಡಿದರು. ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾಕಂದರೆ ಈ ವ್ಲಾಗ್ ಈಗಾಗಲೇ ತುಂಬ ಲೆಂತಿ ಆಗಿಬಿಟ್ಟಿದೆ. ಇನ್ನು ಇವತ್ತಿನ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು, ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಹಾಗೆ ನನಗೆ ಬ್ಲೆಸ್ ಕೂಡ ಮಾಡಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.